ಸೀತಾ ಮತ್ತೆ ಸಿಹಿ ಕ್ಯಾಬಲ್ ಬರುವಾಗ ನಾನು ಆಕ್ಸಿಡೆಂಟ್ ಮಾಡಿದ್ದಿದ್ರೆ ಅವ್ರ ಜೀವದ ಜೊತೆ ಇನ್ನೊಬ್ರು ಜೀವನ ಹೋಗಿರೋದು. ಅದೆಲ್ಲ ಯೋಚನೆ ಮಾಡಿದೆ ನಾನು ಸುಮ್ಮನೆ ಆಗಿದ್ದಿದ್ದು. ನೀವು ಮಾತಲ್ಲಿ ಮಾತ್ರ ಬುದ್ಧಿವಂತರು, ನಾನು ಕೆಲಸದಲ್ಲಿ ಬುದ್ಧಿವಂತ. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. How dare you? ಏಯ್, ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರಲಿ. ನಾನು ಉಪ್ಪು ತಿಂದಿರೋ ಅಷ್ಟು ನೀನು ನೀರು ಕುಡ್ದಿರಲ್ಲ. ನೀನು ಈಗ ಇದನ್ನೆಲ್ಲ ನೋಡ್ತಾ ಇದೀಯ, ನಾನು ಅರ್ದು ನೀರು ಕುಡಿದು ಬಿಟ್ಟಿದ್ದೀನಿ. ನನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಆ ವಾಣಿ ಕತೆ ಮುಗಿಸ್ತವಳೆ ನಾನು. ವಾಣಿ ಅಂದ್ರೆ ನನ್ನ ತಾಯಿ, ನಿನ್ಗೆ ಅಜ್ಜಿ ಆಗ್ಬೇಕು. ಇನ್ನು ನನ್ನ ಆಸ್ತಿ ಅಂತಸ್ತಿಗೆ ಅಡ್ಡ ಬರೋಣ ಹಾಗೆ ಬಿಟ್ಟು ಬಿಡ್ತೀನ? ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ ಕೆಲಸ ಮುಗಿಬೇಕು, ಇಲ್ಲ ನೀನು ಉಳಿಯಲ್ಲ ರುದ್ರ ಪ್ರತಾಪ್. ಆಂಬುಲೆನ್ಸ್ ಫೋನ್ ಮಾಡ್ರಿ. ಆಂಬುಲೆನ್ಸ್ ಫೋನ್ ಅಂಕಲ್, ಆಂಬುಲೆನ್ಸ್ ಫೋನ್ ಮಾಡಿ. ಸೀಪುಟ. ಹಲೋ, ಆಂಬುಲೆನ್ಸ್ ಸರ್ವಿಸ್. ಸೀತಾ, 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 ಸಿಹಿ, ಸೀಪುಟ. ಕಂದ ಎದ್ದು ಕಂದ, ನಿನ್ ಫ್ರೆಂಡ್
ಬೈ ಬೈ ಬೇಬಿ ಬೇಬಿ ನಿಂಗೆ ಏನಾಗಲ್ಲ. ನಿನ್ ಫ್ರೆಂಡ್ ಬಂದಿಲ್ಲ ಅನ್ಕಂದ. ನಿಂಗೇನು ಆಗಿಲ್ಲ ಮಗರ, ನಿಂಗೇನು ಆಗಿಲ್ಲ. ಅಪ್ಪ ನನ್ಗೇನಾಗ್ತಿದೆ ಅಂತ ನಂಗೊಂದು ಅರ್ಥ ಆಗ್ತಿಲ್ಲ. ನನ್ನ ಯಾಕೆ ರೂಮಲ್ಲಿ ಇಟ್ಟಿದ್ದಾರೆ? ಇಲ್ವಂತಿ ಅಲ್ವಂತಿ ಅದೆಂಗಾಗುತ್ತೆ ಅಪ್ಪ? ನನ್ ಮಾತು ನಿಮ್ಗೆ ಕೇಳಿಸ್ತಾ ಇಲ್ವಾ? ಯಾಕೆ ಸೀತಾ ಹೀಗಾಗೋಯ್ತು? ಇಬ್ಬರನ್ನ ಲಾಯರ್ ಆಫೀಸಿಂದ ಕಳಿಸ್ಲೇಬಾರ್ದಾಗಿತ್ತು. ಅದು ನಿಮ್ ಜೊತೆ ಬಂದ್ಬಿಡ್ಬೇಕಾಗಿತ್ತು. ಸ್ಪೆಷಲ್ ಡೇ ಅಂತ ಹೇಳ್ತಿದ್ಲು, ಇದೇನಾ ಸ್ಪೆಷಲ್ ಡೇ? ಇಬ್ರು ಅಲ್ಲಿ ಮಲ್ಗಿದ್ದೀರಾ, ನಿಮ್ಮನ್ ಬಿಟ್ಟು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತ. ಅಪ್ಪ ಅಳ್ಬೇಡ, ಸೀತಮ್ಮ ಬೇಗ ಹುಷಾರಾಗ್ತಾಳೆ. ನಾನು ಆರಾಮಾಗಿ ಇರ್ತೀನಿ, ನೀನು ಅಳ್ಬೇಡ.